ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಿಎಂ ನರೇಂದ್ರ ಮೋದಿ ಸರ್ಕಾರ ಕಡೆಗೂ 2 ದೊಡ್ಡ ಮಸೂದೆಯನ್ನ ಪಾಸ್ ಮಾಡಿಕೊಂಡಿದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಚುನಾವಣಾ ಆಯೋಗ 84 ಲಕ್ಷ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಿದೆ. ಇತ್ತ ಜಿರಳೆ ಪಾರ್ಟಿ ಮೋದಿ ಸರ್ಕಾರದ ವಿರುದ್ಧ ಹೊಸ ಮೈತ್ರಿಕೂಟ ರಚಿಸ್ತಾ ಇದ್ದು, ರಾಹುಲ್ ಗಾಂಧಿನೂ ಸರ್ಕಾರದ ಮೇಲೆ ಸರಣಿ ದಾಳಿ ಮಾಡಿದ್ದಾರೆ. ಎಲ್ಲವನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಸಂಸತ್ನಲ್ಲಿ ಆಗಿರೋ ಬೆಳವಣಿಗೆಗಳನ್ನು ನೋಡ್ಬಿಡೋಣ ಸ್ನೇಹಿತರೆ. ಮುಂಗಾರು ಅಧಿವೇಶನದಲ್ಲಿ 2 ಮಹತ್ವದ ಬಿಲ್ಗಳು ಪಾಸ್ ಆಗಿವೆ. ತೀವ್ರ ಪರ ವಿರೋಧದ ನಡುವೆ ಸಂಸತ್ನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರ 2 ಪ್ರಮುಖ ಬಿಲ್ಗಳನ್ನು ಪಾಸ್ ಮಾಡಿಕೊಂಡಿದೆ. ಒಂದು ಪೇಪರ್ ಲೀಕ್ ತಡೆಯೋಕೆ ಲೋಕಸಭೆಯಲ್ಲಿ ದಿ ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅಮೆಂಡ್ಮೆಂಟ್ ಬಿಲ್ 2026 ಅನ್ನ ಪಾಸ್ ಮಾಡಲಾಗಿದೆ. ಇತ್ತ ರಾಜ್ಯಸಭೆಯಲ್ಲಿ ದಿ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗಿದೆ. ಈ ಮಸೂದೆ ಪ್ರಕಾರ ಒಂದೇ ಮಾತರಂ ಗೀತೆಗೆ ಅಪಮಾನ ಮಾಡಿದ್ರೆ ಇನ್ನು ಮುಂದೆ ದೊಡ್ಡ ಅಪರಾಧ ಆಗತ್ತೆ. ಒಂದೇ ಮಾತರಂ ಹಾಡೋದನ್ನ ಬೇಕು ಅಂತಾನೆ ತಡೆದ್ರೆ, ಅಬ್ಸ್ಟ್ರಕ್ಟ್ ಮಾಡಿದ್ರೆ ಅಥವಾ ಅಪಮಾನ ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಇದಕ್ಕಾಗಿ ಹಳೆಯ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಈ ಮೊದಲು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಮಾತ್ರ ಕಾನೂನು ರಕ್ಷಣೆ ಇತ್ತು. ಆದರೆ ಈಗ ಆ ವಿಶೇಷ ಪಟ್ಟಿಗೆ ಒಂದೇ ಮಾತರಂ ಗೀತೆಯನ್ನ ಕೂಡ ಸೇರಿಸಲಾಗಿದೆ. ಇದಕ್ಕೂ ಮುನ್ನ ಲೋಕಸಭೆಯಲ್ಲಿ ದಿ ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅಮೆಂಡ್ಮೆಂಟ್ ಬಿಲ್ 2026 ಅಥವಾ ಪೇಪರ್ ಲೀಕ್ ವಿರೋಧಿ ಮಸೂದೆಯನ್ನ ಸುದೀರ್ಘವಾಗಿ ಚರ್ಚೆ ಮಾಡಲಾಗಿತ್ತು. ಮಸೂದೆಯನ್ನ ಮತಕ್ಕೆ ಹಾಕೋಕೆ ಸರ್ಕಾರ ಮುಂದಾದಾಗ ಪ್ರತಿಪಕ್ಷಗಳು ಭಾರೀ ಗದ್ದಲ ಮಾಡಿದ್ರು. ಆದರೆ ಧ್ವನಿಮತದ ಮೂಲಕ ಸರ್ಕಾರ ಮಸೂದೆಯನ್ನ ಪಾಸ್ ಮಾಡಿಕೊಂಡಿದೆ. ಇನ್ನು ಈ ಮಸೂದೆ ಪ್ರಕಾರ ಪೇಪರ್ ಲೀಕ್ ಮಾಡಿದ್ರೆ 10 ವರ್ಷ ಜೈಲು ಹಾಗೂ 50 ಲಕ್ಷ ರೂಪಾಯಿ ದಂಡ ವಿಧಿಸೋಕೆ ಅವಕಾಶ ಇದೆ. ಅದೇ ರೀತಿ ದೊಡ್ಡ ಮಟ್ಟದ ಸಂಘಟಿತ ಪೇಪರ್ ಲೀಕ್ ಜಾಲಕ್ಕೆ ಬರೋಬ್ಬರಿ 10 ಕೋಟಿ ರೂಪಾಯಿ ದಂಡ ಹಾಕಲಾಗುತ್ತೆ. ಪ್ರತಿ ರಾಜ್ಯದಲ್ಲೂ ತ್ವರಿತಗತಿಯ ನ್ಯಾಯಾಲಯ ಸ್ಥಾಪಿಸಿ ಕೇವಲ 2 ತಿಂಗಳಲ್ಲಿ ತನಿಖೆ ಮುಗಿಸುವ ಗುರಿಯನ್ನ ಹೊಂದಲಾಗಿದೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಜುಲೈ 27ನೇ ತಾರೀಕು ಈ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಿದ್ರು. ಈಗ ಲೋಕಸಭೆಯಲ್ಲಿ ಪಾಸ್ ಆಗಿ ರಾಜ್ಯಸಭಾ ಅಂಗಳಕ್ಕೆ ಹೋಗಿದೆ. ಅಲ್ಲೂ ಪಾಸ್ ಆಗೋ ಚಾನ್ಸಸ್ ತುಂಬಾ ಇದೆ, ಯಾಕಂದ್ರೆ ಅಲ್ಲೂ ಕೂಡ ಸರ್ಕಾರಕ್ಕೆ ಮೆಜಾರಿಟಿ ಇದೆ. ಇನ್ನು ಈ ಬಿಲ್ ಪಾಸ್ ಆಗುವಾಗ ಲೋಕಸಭೆಯಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ಆಯಿತು. ಈ ಬಿಲ್ ಬಗ್ಗೆ ರಾಹುಲ್ ಗಾಂಧಿ ಡಿಬೇಟ್ ಮಾಡ್ತಾ ಬೀದಿಗಿಳಿದು ಹೋರಾಟ ಮಾಡಿದ ಯುವಕರನ್ನು ನೋಡಿ ನನಗೆ ಬಹಳ ಹೆಮ್ಮೆಯಾಯಿತು. ವಿದ್ಯಾರ್ಥಿಗಳು ಮಾಡಿದ್ದು ಹಿಂಸೆಯಲ್ಲ, ಅದು ಅವರ ಭಾವನೆಗಳ ನೈಜ ಅಭಿವ್ಯಕ್ತಿ ಅಂತ ರಾಹುಲ್ ಹೇಳಿದ್ದಾರೆ. ಬಿಜೆಪಿ ನಾಯಕರು ತಮ್ಮ ಮಕ್ಕಳನ್ನೇ ಕೇಳಿದ್ರೆ ಅವರು ಕೂಡ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಜೊತೆಗೆ ಇದೇ ವೇಳೆ ವಿದ್ಯಾರ್ಥಿನಿಯೊಂದಿಗೆ ಮಾತನಾಡಿದಾಗ ಹಿಂಗಿಂಗ್ ಕನ್ವರ್ಸೇಷನ್ ಆಯಿತು ಅಂತ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿನಿಗೆ ಕೇಳಿದ್ರಂತೆ, ವಿದ್ಯಾರ್ಥಿ ಅಂದ್ರೆ ಯಾರು ಅಂತ. ಅದಕ್ಕೆ ಆಕೆ ಕಲಿಯುವ ಆಸಕ್ತಿ ಇದ್ದವರು ಅಂತ ಹೇಳಿದ್ರಂತೆ. ಹಾಗಾದ್ರೆ ಅಂಧ ಭಕ್ತ ಯಾರು ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ರಂತೆ. ಅದಕ್ಕೆ ಆಕೆ ಈಡಿಯಟ್ ಅನ್ನ ದೇವರು ಅಂತ ನಂಬೋರು ಅಂಧ ಭಕ್ತರು ಅಂತ ವಿದ್ಯಾರ್ಥಿನಿ ರಾಹುಲ್ ಗಾಂಧಿಗೆ ಹೇಳಿದ್ರು ಅಂತ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ನಲ್ಲಿ ಹೇಳಿದ್ದಾರೆ. ಇದೇ ವೇಳೆ ದೇಶದ ಶಿಕ್ಷಣ ವ್ಯವಸ್ಥೆ RSS ನ ಕೈವಶ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಜೊತೆಗೆ ಸದನದಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಇಲ್ಲದೆ ಇರೋ ಬಗ್ಗೆನೂ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ಅಮಿತ್ ಶಾಗೆ ಇಲ್ಲಿ ನನ್ನನ್ನ ಫೇಸ್ ಮಾಡೋ ಧೈರ್ಯ ಇಲ್ಲ, ಅದಕ್ಕೆ ಅವರು ಭಯ ಪಟ್ಟಿದ್ದಾರೆ. ನಮ್ಮ ವಿದ್ಯಾರ್ಥಿಗಳ ರಕ್ತಕ್ಕೆ ಪೆಲೆಟ್ ಗುಂಡುಗಳನ್ನು ಹಾರಿಸುವಂತೆ ಅಮಿತ್ ಶಾನೇ ಆರ್ಡರ್ ಮಾಡಿರಬಹುದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಕಿರಣ್ ರಿಜಿಜು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಧಾರರಹಿತ ಆರೋಪ ಮಾಡ್ತಾ ಇದ್ದೀರಾ, ಇದಕ್ಕೆ ರಾಹುಲ್ ಗಾಂಧಿ ಕ್ಷಮೆಯಾಚನೆ ಮಾಡಬೇಕು ಅಂತ ಕೇಳಿದ್ರು. ಜೊತೆಗೆ ಗುಂಡು ಹಾರಿಸೋಕೆ ಮ್ಯಾಜಿಸ್ಟ್ರೇಟ್ ಮಾತ್ರ ಆರ್ಡರ್ ಕೊಡಬಹುದು, ಮಂತ್ರಿಗಳ ಕೈಲ ಪವರ್ಸ್ ಇರಲ್ಲ ಅಂತ ರಾಹುಲ್ ಗಾಂಧಿಗೆ ಸರ್ಕಾರದ ಸಚಿವರುಗಳು ತಿರುಗೇಟು ಕೊಟ್ರು. ಓಕೆ, ನೆಕ್ಸ್ಟ್, ಜನನ ಮತ್ತು ಮರಣ ನೋಂದಣಿ ತಡವಾಗಿ ಮಾಡಿಸೋರಿಗೆ ಕೇಂದ್ರ ಸರ್ಕಾರ ದೊಡ್ಡ ಶಾಕ್ ಕೊಡೋಕೆ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಮಸೂದೆ ಮಂಡಿಸಿದೆ. ಜನನ ಮರಣಗಳನ್ನು ಸರಿಯಾದ ಟೈಮ್ಗೆ ರಿಜಿಸ್ಟರ್ ಮಾಡಲಿ ಅನ್ನೋದೇ ಈ ಮಸೂದೆಯ ಮುಖ್ಯ ಉದ್ದೇಶ. ಸದ್ಯದ ಕಾನೂನು ಪ್ರಕಾರ 1 ವರ್ಷಕ್ಕಿಂತ ಹೆಚ್ಚು ಲೇಟ್ ಆದರೆ ಜನನ ಮತ್ತು ಮರಣ ನೋಂದಣಿಗೆ ವಿಶೇಷ ಅನುಮತಿ ಬೇಕಿತ್ತು. ಜಿಲ್ಲಾಧಿಕಾರಿ, SDM ಅಥವಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರಿಂದ ಒಪ್ಪಿಗೆ ಪಡಿಬೇಕಾಗಿತ್ತು. ಆದರೆ ಹೊಸ ಮಸೂದೆಯಲ್ಲಿ 2 ವರ್ಷಕ್ಕಿಂತ ಹೆಚ್ಚು ಡಿಲೇ ಆದರೆ ನಿಯಮ ಬಹಳ ಕಠಿಣ ಆಗುತ್ತೆ. ನೋಂದಣಿ ಮಾಡೋಕೆ ಪ್ರಥಮ ದರ್ಜೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆದೇಶ ಕಡ್ಡಾಯ ಆಗುತ್ತೆ. ಅಂದರೆ 2 ವರ್ಷ ಲೇಟ್ ಆದರೆ ಅಧಿಕಾರಿಗಳ ಬದಲು ಕೋರ್ಟ್ನಿಂದಲೇ ಪರ್ಮಿಷನ್ ತಗೋಬೇಕಾಗತ್ತೆ. ಇಂಥ ಒಂದು ಜೀವ ಹುಟ್ಟಿದೆ ಅಥವಾ ಇಂಥೊಬ್ಬರು ವ್ಯಕ್ತಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ ರಿಜಿಸ್ಟರ್ ಮಾಡಿಸಬೇಕು ಅಂತ ಹೇಳಿದ್ರೆ. ಇತ್ತ ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ JP ನಡ್ಡಾ ಹಾಗೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಜಟಾಪಟಿಯಾಗಿದೆ. ಹೋರಾಟಕ್ಕೆ ಇಳಿದ ಮೇಲೆ ಪೊಲೀಸ್ ಕ್ರಮಗಳನ್ನು ಎದುರಿಸೋಕ್ಕೂ ಕೂಡ ತಯಾರಿರಬೇಕು ಅಂತ JP ನಡ್ಡಾ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿ ಟೈಮ್ನಲ್ಲಿ ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿ ಜೈಲಿಗೆ ಹೋಗಿದ್ದೆ. ನನ್ನನ್ನು 2 ಬಾರಿ
ಕ್ಲಾಸ್ ರೂಮ್ನಿಂದಲೇ ಪೊಲೀಸರು ಎತ್ಕೊಂಡು ಹೋಗಿದ್ರು ಅಂತ ಜೆ.ಪಿ. ನಡ್ಡಾ ಹೇಳಿದ್ದಾರೆ. ಇದಕ್ಕೆ ಖರ್ಗೆ ಬಿಜೆಪಿ ಆಡಳಿತದಲ್ಲಿ ಪ್ರಜಾಪ್ರಭುತ್ವ ಸೇಫ್ ಆಗಿಲ್ಲ, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿದವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅಂತ ಹೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ನಡೆಸಿದ್ರು. ಅಮಿತ್ ಶಾ ರಾಜೀನಾಮೆಗೆ ಆಗ್ರಹ ಮಾಡಿದ್ರು. ಅವ್ರೀಗ ಗುಂಡು ಹಾರಿಸೋಕೆ, ಪೆಲೆಟ್ ಗನ್ ಯೂಸ್ ಮಾಡೋಕೆಲ್ಲ, ಲಾಠಿ ಚಾರ್ಜ್ ಮಾಡೋಕೆಲ್ಲ ಅಮಿತ್ ಶಾ ಅವರೇ ಆರ್ಡರ್ ಕೊಟ್ಟಿರಬಹುದು. ಸಂಸತ್ನಲ್ಲಿದ್ದಾಗ ಅಮಿತ್ ಶಾ ಫೋನ್ನಲ್ಲಿ ಮಾತನಾಡಿದ್ದನ್ನ ನಾನೇ ಖುದ್ದಾಗಿ ನೋಡಿದ್ದೀನಿ. ಇಲ್ಲಿ ಎರಡೇ ಚಾನ್ಸಸ್. ಒಂದು, ಅಮಿತ್ ಶಾ ಅವರಿಗೆ ವಿಚಾರ ಗೊತ್ತಿರಲ್ಲ ಅಥವಾ ಅವರೇ ಆದೇಶ ಕೊಟ್ಟಿರ್ತಾರೆ. ವಿಚಾರ ಗೊತ್ತಿಲ್ಲ ಅಂತ ಅಮಿತ್ ಶಾ ಅವ್ರು ಹೇಳೋದಾದ್ರೆ ಅವರೊಬ್ಬ ಅಸಮರ್ಥ. ಮೋದಿ ಅವ್ರನ್ನ ಕಿತ್ತು ಹಾಕಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹ ಮಾಡಿದ್ದಾರೆ. ಏನೋ ಸ್ನೇಹಿತರೆ, ಉಜ್ಜಯಿನಿ ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು ಅನ್ನೋರಿಗೆ 7 ಸ್ಯಾಂಡ್ಸ್ ಕಡೆಯಿಂದ ಒಳ್ಳೆ ಆಫರ್ ಇದೆ ನೋಡಿ. ಪ್ಯಾಕೇಜ್ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ನಿಮಗೆ ಎಕ್ಸ್ಟ್ರಾ ₹1 ಕೂಡ ಖರ್ಚಾಗಲ್ಲ. ಏನೋ ಜಿರಳೆ ಪಾರ್ಟಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ತಿರುಗಿ ಬಿದ್ದಿದೆ. ವಿದ್ಯಾರ್ಥಿಗಳ ಮೇಲಿನ ಕೇಸ್ ವಾಪಸ್ ಪಡೆಯುವ ವಿಚಾರವಾಗಿ ಸರ್ಕಾರ ಈವರೆಗೂ ಯಾವುದೇ ಲಿಖಿತ ಭರವಸೆ ಕೊಟ್ಟಿಲ್ಲ ಅಂತ ಸಿಜೆಪಿ ವಕ್ತಾರ ಸೌರವ್ ದಾಸ್ ಹೇಳಿದ್ದಾರೆ. ಮಂಗಳವಾರ ಸಂಜೆ ಸರ್ಕಾರದ ಆಹ್ವಾನದ ಮೇರೆಗೆ ಸಿಜೆಪಿಯವರು ಅಧಿಕಾರಿಗಳನ್ನ ಮೀಟ್ ಆಗಿದ್ರು. ಈ ವೇಳೆ ಹಾಲಿ ಇರೋ ಎಫ್ಐಆರ್ಗಳ ತನಿಖೆಗೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿದೆ ಅಂತ ಹೇಳಿ ಸರ್ಕಾರ ಆದೇಶವನ್ನ ತೋರಿಸಿದೆ. ಪ್ರಕರಣ ಈಗ ಕೋರ್ಟ್ನಲ್ಲಿದೆ ಅಂತ ಹೇಳಿ ಸರ್ಕಾರ ನೆಪ ಒಡ್ಡಿದೆ ಅಂತ ಸೌರವ್ ದಾಸ್ ಹೇಳಿದ್ದಾರೆ. ಇತ್ತ ಇದೇ ಸಿಜೆಪಿಯವರು ರೈತ ಮುಖಂಡ ರಾಕೇಶ್ ಟಿಕಾಯಿತ್ರನ್ನ ಕೂಡ ಮೀಟ್ ಆಗಿದ್ದಾರೆ. ನಿಮ್ಗೆ ನೆನಪಿರ್ಬೋದು, ಈ ಹಿಂದೆ ಕೃಷಿ ಮಸೂದೆ ವಿರೋಧಿಸಿ ದಿಲ್ಲಿ ಸುತ್ತಮುತ್ತ ಗಲಾಟೆಯಾದಾಗ ಅದರಲ್ಲಿ ಮುಂಚೂಣಿಯಲ್ಲಿದ್ದ ಹೆಸರು ರಾಕೇಶ್ ಟಿಕಾಯಿತ್. ಅವ್ರನ್ನ ಮೀಟ್ ಆಗಿದ್ದಾರೆ. ಸಿಜೆಪಿ ವಕ್ತಾರ ಆಶುತೋಷ್ ರಂಕಾ ಸೇರಿ ಹಲವರು ಇದರಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ವಿದ್ಯಾರ್ಥಿಗಳು, ರೈತರು, ಯುವಕರು ಎಲ್ಲ ಸೇರಿ ಮೋದಿ ಸರ್ಕಾರವನ್ನ ಎಲ್ಲ ಕಡೆಯಿಂದ ಮುತ್ತಿಗೆ ಹಾಕಬೇಕು ಅಂತ ಸಿಜೆಪಿ ಹೇಳಿದೆ. ಅಲ್ಲದೆ ಭವಿಷ್ಯದಲ್ಲಿ ಜಂಟಿಯಾಗಿ ಹೋರಾಟ ಮಾಡೋಕೆ ಇಬ್ರು ಕೂಡ ಒಪ್ಕೊಂಡಿದ್ದಾರೆ. ಶಿಕ್ಷಣ ವಿಚಾರದೊಂದಿಗೆ ಈಗ ರೈತರ ಸಮಸ್ಯೆಗಳನ್ನ ಕೂಡ ಸೇರಿಸಿ ಹೋರಾಟವನ್ನ ವಿಸ್ತರಿಸೋಣ ಅಂತ ಹೇಳಿ ಕಾಕ್ರೋಚ್ ಪ್ರತಿಭಟನೆಯನ್ನ ಸ್ವಲ್ಪ ದೊಡ್ಡ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ ಜಂಟಿ ಮೈತ್ರಿಕೂಟ ಮಾಡ್ತೀವಿ ಅಂತ ಜಿರಳೆ ಪಾರ್ಟಿ ಮತ್ತು ಒಂದಷ್ಟು ಸೆಕ್ಷನ್ ಆಫ್ ರೈತ ಮುಖಂಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಸಂಸದೆ ಕಂಗನಾ ರನೌತ್ ಮತ್ತು ಸಿಜೆಪಿ ನಾಯಕರ ನಡುವೆ ವಾಗ್ಯುದ್ಧ ಶುರುವಾಗಿದೆ. ಸಿಜೆಪಿ ಪ್ರತಿಭಟನಾಕಾರರನ್ನ ಜನರೇಷನ್ ಗಟರ್ ಮತ್ತು ಕಸದ ತೊಟ್ಟಿ ಅಂತ ಕಂಗನಾ ರನೌತ್ ಕರೆದಿದ್ರು. ಇದಕ್ಕೆ ಸಿಜೆಪಿ ವಕ್ತಾರ ಸೌರವ್ ದಾಸ್, ಕಂಗನಾ ಅವರನ್ನ ಅವರ ಸ್ವಂತ ಪಾರ್ಟಿಯವರೇ ಸೀರಿಯಸ್ ಆಗಿ ತಗೊಳ್ಳಲ್ಲ, ನಾವ್ಯಾಕೆ ತಗೋಬೇಕು ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ರು. ಇದಕ್ಕೆ ಮತ್ತಷ್ಟು ರೊಚ್ಚಿಗೆದ್ದಿರೋ ಕಂಗನಾ ರನೌತ್ ತಮ್ಮ ಬಾಯಿಯನ್ನ ತೆರೆದಿದ್ದಾರೆ. 28 ವರ್ಷದ ಸೌರವ್ ದಾಸ್, ನೀನೊಬ್ಬ ನಿರುದ್ಯೋಗಿ, ನೀನು ವಿದ್ಯಾರ್ಥಿನೇ ಅಲ್ಲ ಅಂತ ಹೇಳಿದ್ದಾರೆ. ನಿನಗೆ ಗೊತ್ತಾ, ನಿನ್ನ ವಯಸ್ಸಲ್ಲಿ ನನಗೆ 2 ನ್ಯಾಷನಲ್ ಅವಾರ್ಡ್ಗಳು ಬಂದಿದ್ವು. ನಾನೊಬ್ಬ ನಟಿ, ನಿರ್ಮಾಪಕಿ, ನಿರ್ದೇಶಕಿ ಮತ್ತು MP. ನೀನೊಬ್ಬ ನಿರುದ್ಯೋಗಿ, ಕೆಲಸಕ್ಕೆ ಬರ್ದಿರೋನು ಅಂತ ಹೇಳಿ ಸೌರವ್ ದಾಸ್ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಜಿರಳೆ ಪ್ರತಿಭಟನೆ ವೇಳೆ PM ಮೋದಿ ವಿರುದ್ಧ ನಿಂದನೆ ಹಾಗೂ ಮಾನಹಾನಿಕರ ಪೋಸ್ಟ್ ಹಾಕಿದ 7 ರಿಂದ 8 X ಅಕೌಂಟ್ಗಳ ಮೇಲೆ FIR ದಾಖಲಾಗಿದೆ. ದಿಲ್ಲಿ ಪೊಲೀಸರ ಸ್ಪೆಷಲ್ ಸೆಲ್ನ IFSO ಘಟಕ ಈ ಕೇಸ್ ಹಾಕಿದೆ. ಹಾಗೆ ಈ ಅಕೌಂಟ್ ಹೊಂದಿರುವವರ ಹೆಸರು, ವಿಳಾಸ, ಇಮೇಲ್ ಹಾಗೂ ಲಾಗಿನ್ ಡೀಟೇಲ್ಸ್ ಕೊಡುವಂತೆ Xಗೆ ಪೊಲೀಸರು ಸೂಚಿಸಿದ್ದಾರೆ. ಇತ್ತ ಸಂಸತ್ ಭವನದಲ್ಲಿ ದೇಶದ ಆಂತರಿಕ ಭದ್ರತೆ ಬಗ್ಗೆ ಹೈ ಲೆವೆಲ್ ಮೀಟಿಂಗ್ ಆಗಿದೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಈ ಮೀಟಿಂಗ್ನ ನೇತೃತ್ವ ವಹಿಸಿದ್ರು. ಈ ರಿವ್ಯೂ ಮೀಟಿಂಗ್ನಲ್ಲಿ ಎಲ್ಲ ಅರೆಸೇನಾ ಪಡೆಗಳ DGಗಳು ಪಾಲ್ಗೊಂಡಿದ್ರು. ಹಾಗೆ ಕೇಂದ್ರ ಗೃಹ ಕಾರ್ಯದರ್ಶಿ ಹಾಗೂ ಕೇಂದ್ರದ ಇಂಟೆಲಿಜೆನ್ಸ್ ಬ್ಯೂರೋ ಮುಖ್ಯಸ್ಥರು ಕೂಡ ಇದ್ರು. ಇನ್ನೊಂದು ಕಡೆ ಉಡುಪಿ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಕೇಸ್ ಆಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ 24 ಗಂಟೆ ನಶೆಯಲ್ಲಿರ್ತಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಅಷ್ಟು ಮಾತ್ರ ಅಲ್ಲ, ನಮ್ಮ ಭಾವನೆಗಳಿಗೆ ಧಕ್ಕೆಯಾದಾಗ ನಮ್ಮ ಕಾರ್ಯಕರ್ತರು ಬಾಬ್ರಿ ಮಸೀದಿಯನ್ನೇ ಕೆಡವಿದ್ರು. ಅದೇ ರೀತಿ ಮುಂದೊಂದು ದಿನ ಕಾಂಗ್ರೆಸ್ ಮತ್ತು ಗಾಂಧಿ ಕುಟುಂಬವನ್ನ ಕೂಡ ನಮ್ಮ ಕಾರ್ಯಕರ್ತರು ನಾಶ ಮಾಡ್ತಾರೆ ಅಂತ ಬೆದರಿಕೆ ಹಾಕಿದ್ರು. ನಾಶ ಮಾಡೋದು ಹೇಗೆ, ಚುನಾವಣೆ ಅಲ್ಲ ಅಥವಾ ಯಾವ ಥರ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ಈಗ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ, FIR ದಾಖಲಾಗಿದೆ. ಇನ್ನು ಭಾರತದಲ್ಲಿ ಸಂಪತ್ತು ಸೃಷ್ಟಿಯಾಗ್ತಾ ಇದೆ. ಭಾರತದಲ್ಲಿ ವರ್ಷಕ್ಕೆ 100 ಕೋಟಿ ರೂಪಾಯಿಗೂ ಅಧಿಕ ಆದಾಯ ಗಳಿಸುವವರ ಸಂಖ್ಯೆ ಏರಿಕೆಯಾಗಿದೆ. ಕಳೆದ 5 ವರ್ಷಗಳಲ್ಲಿ 300% ರೈಸ್ ಆಗಿದೆ. ಸರ್ಕಾರವೇ ಪಾರ್ಲಿಮೆಂಟಲ್ಲಿ ಮಾಹಿತಿಯನ್ನು ಕೊಟ್ಟಿದೆ. 2021-22ನೇ ಸಾಲಿನಲ್ಲಿ 100 ಕೋಟಿಗೂ ಹೆಚ್ಚು ಇನ್ಕಮ್ ಇದ್ದವ್ರದ್ದು ಬರೀ 142 ಜನ ಇದ್ರು. ಅದೀಗ 576ಕ್ಕೆ ಏರಿಕೆಯಾಗಿದೆ. ಜೊತೆಗೆ ಕಳೆದ 10 ವರ್ಷಗಳಲ್ಲಿ 2023ರವರೆಗಿನ ಲೆಕ್ಕ ತಗೊಂಡ್ರೂ ಕೂಡ 24 ಕೋಟಿಗೂ ಅಧಿಕ ಜನ ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತಲೂ ಸರ್ಕಾರ ಡೇಟಾವನ್ನು ಪಾರ್ಲಿಮೆಂಟ್ನಲ್ಲಿ ನೀಡಿದೆ. ಇನ್ನು ಕರ್ನಾಟಕ ಚುನಾವಣಾ ಆಯೋಗ 84 ಲಕ್ಷಕ್ಕೂ ಅಧಿಕ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ರಿಮೂವ್ ಮಾಡೋಕೆ ಮುಂದಾಗಿದೆ.
ಈ SIR ಪ್ರೋಸೆಸ್ನ ಬಳಿಕ ಮೊದಲ ಡ್ರಾಫ್ಟ್ ಲಿಸ್ಟ್ನಿಂದ ಹೊರಗಿಡಲಾಗಿದೆ ಅಷ್ಟು ಹೆಸರನ್ನ. ಮನೆಗೆ ಹೋಗಿ ಚೆಕ್ ಮಾಡಿ, ಮೃತಪಟ್ಟವರ ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿ, ಸಂಬಂಧಪಟ್ಟವರಿಂದ ಸೈನ್ ತಗೊಂಡೆ ಹಾಗೂ ಶಿಫ್ಟ್ ಆದವರು ಡೂಪ್ಲಿಕೇಟ್ ಎಂಟ್ರೀಸ್ ಎಲ್ಲವೂ ಸೇರಿ ಅಷ್ಟು ಹೆಸರುಗಳನ್ನ ಈಗ ರಿಮೂವ್ ಮಾಡಲಾಗ್ತಾ ಇದೆ. ಇನ್ನು ಗ್ರೇಟರ್ ಬೆಂಗಳೂರು ಲಿಮಿಟ್ಸ್ ನಲ್ಲಂತೂ 1.3 ಕೋಟಿ ವೋಟರ್ಸ್ ಇದ್ದಿದ್ದು ಆಕ್ಚುಲಿ ಅಲ್ಲಿಗ 47.97 ಲಕ್ಷ ಜನ ಮಾತ್ರ ಅಪ್ಲಿಕೇಶನ್ ವಾಪಸ್ ಕೊಟ್ಟಿರೋದು. 39.38 ಲಕ್ಷ 40% ವೋಟರ್ಸ್ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಇನ್ನೊಂದು 16.5 ಲಕ್ಷ ಜನ ಫಾರ್ಮ್ ತಗೊಂಡವರು ಇನ್ನು ವಾಪಸ್ ಕೊಡಬೇಕು. ಸದ್ಯಕ್ಕೆ ಪ್ರೋಸೆಸ್ 76% ಆಗಿದೆ. ಇನ್ನು 43 ಲಕ್ಷಕ್ಕೂ ವೋಟರ್ಸ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಇದರ ಕ್ಲಿಯರ್ ಪಿಕ್ಚರ್ ಆಗಸ್ಟ್ 8 ನಂತರ ಗೊತ್ತಾಗಬೇಕು ಅಂತ ಹೇಳ್ತಿದ್ದಾರೆ. ಏನೋ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಕಾವೇರಿ ಗಲಾಟೆ ತೀವ್ರವಾಗ್ತಾ ಇದೆ. ಒಂದಿನದ ಹಿಂದಷ್ಟೇ ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಆದೇಶ ಕೊಟ್ಟಿತ್ತು. ಈಗ ಈ ಆದೇಶದ ವಿರುದ್ಧ ಮಂಡ್ಯ ಸೇರಿ ಕಾವೇರಿ ಜಲಾನಯನ ಪ್ರದೇಶದ ರೈತರು ತೀವ್ರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಾಗೆ ಬೃಹತ್ ಪಂಜಿನ ಮೆರವಣಿಗೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು, ನೀರು ಬಿಟ್ಟರೆ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ರಾಜ್ಯದಲ್ಲಿ ನೀರಿನ ಕೊರತೆ ಇದೆ, ಇದರಿಂದಲೇ ಬೆಳೆ ಹಾಳಾಗ್ತಿವೆ, ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ ಅಂತ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇತ್ತ ಕನ್ನಡ ಪರ ಸಂಘಟನೆಗಳು ಕೂಡ ತಮಿಳುನಾಡಿಗೆ ನೀರು ಬಿಟ್ಟರೆ ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಡ್ತೀವಿ ಅಂತ ಎಚ್ಚರಿಸಿವೆ. ಏನೋ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಅಂದರೆ CWRC ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದ ತುರ್ತು ಸಭೆಯಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ಇತ್ತ ಕಾವೇರಿ ಮಾತುಕತೆಗೋಸ್ಕರ ತಮಿಳುನಾಡು CM ವಿಜಯ್ ಅವರ ಭೇಟಿಗೆ ವಿಧಾನಸೌಧದಲ್ಲಿ ತಯಾರಿ ಶುರುವಾಗಿದೆ. CM ವಿಜಯ್ ಆಗಮಿಸುವ ಮಾರ್ಗವನ್ನ ಸುಣ್ಣ ಬಣ್ಣ ಬಳಿದು ಸಿಂಗಾರ ಮಾಡಲಾಗ್ತಿದೆ. ವಿಧಾನಸೌಧದ ಸಭಾಂಗಣದಲ್ಲಿ ಹೊಸ ಆಸನ ವ್ಯವಸ್ಥೆ ಹಾಗೂ ನವೀಕರಣ ಕೆಲಸವನ್ನ ಕೂಡ ನಡೆಸಲಾಗ್ತಾ ಇದೆ. ಏನೋ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ತನ್ನ ಅಧೀನದಲ್ಲಿರೋ ಎಲ್ಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ HIV ತಪಾಸಣೆ ನಡೆಸುವಂತೆ ಸುತ್ತೋಲೆ ಹೊರಡಿಸಿದೆ. ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ ಸಹಯೋಗದೊಂದಿಗೆ ಈ ಇಂಟಿಗ್ರೇಟೆಡ್ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ. ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸೋಕೆ ಈ ಹೆಜ್ಜೆ. ಕರ್ನಾಟಕದಲ್ಲಿ ಏಡ್ಸ್ ರೋಗ ವ್ಯಾಪಕವಾಗಿ ಹರಡ್ತಾ ಇದ್ದ ಹಾಗೆ ಈ ನಿರ್ಧಾರ ಮಾಡಲಾಗಿದೆ. VTU ಅಧೀನದಲ್ಲೇ ಕಾಲೇಜುಗಳಲ್ಲಿ 4 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಏನೋ ಬೆಸ್ಕಾಂ ಕಸ್ಟಮರ್ಸ್ಗೆ ಜುಲೈ ತಿಂಗಳಲ್ಲಿ ಮನೆಗಳಿಗೆ ಪೇಪರಲ್ಲಿ ಬಿಲ್ ಮನೆಗೆ ಬರಲ್ಲ. ಕಸ್ಟಮರ್ಸ್ ಕಳೆದ 3 ತಿಂಗಳ ಆವರೇಜ್ ಕರೆಂಟ್ ಯೂಸೇಜ್ ನೋಡಿ ಬಿಲ್ ಅನ್ನ SMS ಅಥವಾ ಇಮೇಲ್ ಮೂಲಕ ಕಳಿಸ್ತಾರೆ. ಆಮೇಲೆ ಏನಾದರೂ ಬ್ಯಾಲೆನ್ಸ್ ಉಳಿದ್ರೆ ಹೆಚ್ಚುವರಿ ಇದ್ರೆ ಅದನ್ನ ಮುಂದಿನ ತಿಂಗಳು ಅಡ್ಜಸ್ಟ್ ಮಾಡಲಾಗುತ್ತೆ. ಗೃಹಜ್ಯೋತಿ ಯೋಜನೆ ಕಾರಣದಿಂದ ಮೀಟರ್ ರೀಡರ್ಸ್ ಮನೆಗೆ ಹೋಗಿ ಕಸ್ಟಮರ್ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡ್ತಿರೋ ಕಾರಣದಿಂದಾಗಿ ಸದ್ಯಕ್ಕೆ ಈ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ, ಅವರು ಬ್ಯುಸಿ ಇರೋದ್ರಿಂದ. ಆದರೆ ಹೈ ಟೆನ್ಷನ್ HT ಕಸ್ಟಮರ್ಸ್ 40 HP ಅಥವಾ ಅದಕ್ಕಿಂತ ಹೆಚ್ಚಿನ ಜಾಸ್ತಿ ಲೋಡ್ ಇರೋ ಲೋ ಟೆನ್ಷನ್ ಅಂದ್ರೆ LT ಕಸ್ಟಮರ್ಸ್ಗಳಿಗೂ ಕೂಡ ಈ ರೂಲ್ಸ್ ಅನ್ವಯ ಆಗೋದಿಲ್ಲ. ಹಾಗೆ ಸೋಲಾರ್ ರೂಫ್ ಟಾಪ್ ಕಸ್ಟಮರ್ಸ್ ಮತ್ತು ಟೆಂಪರರಿ ಕರೆಂಟ್ ಕನೆಕ್ಷನ್ ತಗೊಂಡವರಿಗೂ ಕೂಡ ಈ ನಿಯಮ ಅನ್ವಯ ಆಗೋದಿಲ್ಲ, TPL ಕೂಡ. ಇನ್ನೊಂದು ಕಡೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಪಂಜಾಬ್ನ ಸಂಗ್ರೂರು ಕೋರ್ಟ್ 15,000 ರೂಪಾಯಿ ಮೌಲ್ಯದ ಜಾಮೀನು ಸಹಿತ ವಾರೆಂಟ್ ಜಾರಿ ಮಾಡಿದೆ. 2023 ಕರ್ನಾಟಕ ವಿಧಾನಸಭಾ ಚುನಾವಣೆ ವೇಳೆ ಬಜರಂಗ ದಳವನ್ನು PFI-ನಂತಹ ಸಂಘಟನೆಗಳಿಗೆ ಹೋಲಿಕೆ ಮಾಡಲಾಗಿತ್ತು. ಹಾಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಅಂತ ಖರ್ಗೆ ಹೇಳಿಕೆ ಕೊಟ್ಟಿದ್ರು. ಇದನ್ನು ವಿರೋಧಿಸಿ ಈ ದೂರು ದಾಖಲಾಗಿತ್ತು. ವಿಶೇಷ ಅಂದರೆ ಮೊದಲು ಸಿವಿಲ್ ಪ್ರಕರಣವಾಗಿದ್ದ ಈ ಕೇಸನ್ನು ಕೋರ್ಟ್ ಕ್ರಿಮಿನಲ್ ಕೇಸ್ ಆಗಿ ಪರಿಗಣಿಸಿ ಕ್ರಮ ತಗೊಂಡಿದೆ. ಸೆಪ್ಟೆಂಬರ್ 19ನೇ ತಾರೀಕು ನಡೆಯುವ ಮುಂದಿನ ವಿಚಾರಣೆಗೆ ಖರ್ಗೆ ಅವರು ಖುದ್ದಾಗಿ ಹಾಜರಾಗಬೇಕು. ಒಂದು ವೇಳೆ ಗೈರು ಹಾಜರಾದರೆ ಅವರ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೋರ್ಟ್ ಕೊಟ್ಟಿದೆ. ಏನೋ ಕರ್ನಾಟಕದಲ್ಲಿ 945 ಅಗ್ರಿಕಲ್ಚರ್ ಆಫೀಸರ್ಸ್ ಹಾಗೂ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ ಹುದ್ದೆ ಎಕ್ಸಾಮ್ಸ್ ಮತ್ತೆ ಕ್ಯಾನ್ಸಲ್ ಆಗುವ ಲೆಕ್ಕಾಚಾರ ಇದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಆಲ್ರೆಡಿ ಎಕ್ಸಾಮ್ಗೆ ಎಲ್ಲ ತಯಾರಿ ಮಾಡಿಕೊಂಡಿತ್ತು. ಆಗಸ್ಟ್ 8 ಮತ್ತು 9ಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೀಬೇಕಾಗಿತ್ತು. ಆದರೆ ಈಗ BSc ಅಗ್ರಿಕಲ್ಚರ್ ಓದಿರೋ ಕ್ಯಾಂಡಿಡೇಟ್ಸ್ BE BTech ಓದಿರೋರಿಗೂ ಕೂಡ ಹುದ್ದೆಗಳಿಗೆ ಅಪ್ಲೈ ಮಾಡೋಕೆ ಅವಕಾಶ ಕೊಟ್ಟಿರೋದನ್ನು ಖಂಡಿಸಿ ಪ್ರತಿಭಟಿಸ್ತಾ ಇದ್ದಾರೆ. ಹೀಗಾಗಿ ಕ್ಯಾನ್ಸಲ್ ಆಗಬಹುದು ಅಂತ ಹೇಳಿ ಸರ್ಕಾರಿ ಮೂಲಗಳಿಂದ ಬರ್ತಾ ಇದೆ. ಆದರೆ ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ. ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ಇನ್ನು ಶಾಕಿಂಗ್ ರಿಪೋರ್ಟ್ ಏನು ಅಂತ ಹೇಳಿದ್ರೆ, ಈಗ ಕರ್ನಾಟಕದಲ್ಲಿ ಶಾಲೆ ಬಿಡ್ತಿರೋ ಮಕ್ಕಳ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳಿ. ಪ್ರೌಢಶಾಲಾ ಹಂತದಲ್ಲಿ ಶಾಲೆ ಬಿಡ್ತಿರೋ ಗಂಡು ಮಕ್ಕಳ ಪ್ರಮಾಣದಲ್ಲಿ ಕರ್ನಾಟಕ ದೇಶಕ್ಕೆ ನಂಬರ್ 1 ಇದೆ. ರಾಜ್ಯದಲ್ಲಿ 18% ಗಂಡು ಮಕ್ಕಳು ಹೈಸ್ಕೂಲ್ ಹಂತದಲ್ಲೇ ಓದು ಬಿಡ್ತಾ ಇದ್ದಾರೆ. ಛತ್ತೀಸ್ಗಢ ನಮ್ಗಿಂತ ಬೆಟರ್ ಇದೆ, 2ನೇ ಪ್ಲೇಸ್ ನಲ್ಲಿದೆ ಅದು. ಇನ್ನು ಒಟ್ಟಾರೆ ಲೆಕ್ಕಾಚಾರ ಗಂಡು ಹೆಣ್ಣು ಎರಡೂ ಸೇರಿಸಿ ಡ್ರಾಪ್ ಔಟ್ ಲೆಕ್ಕಾಚಾರದಲ್ಲಿ ಲಡಾಖ್ 14% ನೊಂದಿಗೆ ಟಾಪ್ ನಲ್ಲಿದೆ.
ಕರ್ನಾಟಕ ಇಡೀ ದೇಶದಲ್ಲೇ ಸೆಕೆಂಡ್ ಇದೆ. ಇನ್ನೊಂದ್ ಕಡೆ 1 ಕೋಟಿ ರೂಪಾಯಿ ಬಹುಮಾನ ತಲೆ ಮೇಲೆ ಇಟ್ಕೊಂಡಿದ್ದ ದೇಶದ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ಮಿಸಿರ್ ಬೆಸ್ರಾ ಅರೆಸ್ಟ್ ಆಗಿದ್ದಾನೆ. ಜಾರ್ಖಂಡ್ನ ಧನ್ಬಾದ್ ಜಿಲ್ಲೆಯಲ್ಲಿ 4 ಸಹಚರರೊಂದಿಗೆ ಇದ್ದಾಗ ಈತನನ್ನ ಹಿಡಿದು ಹಾಕಿದ್ದಾರೆ. ಮಿಸಿರ್ ಬೆಸ್ರಾ ಮೇಲೆ ವಿವಿಧ ರಾಜ್ಯಗಳಲ್ಲಿ 154ಕ್ಕೂ ಅಧಿಕ ಕ್ರಿಮಿನಲ್ ಕೇಸ್ಗಳಿದ್ವು. ಈತನನ್ನ ಭಾರತದ ಲಾಸ್ಟ್ ಆಕ್ಟಿವ್ ನಕ್ಸಲ್ ಲೀಡರ್ ಅಂತ ಹೇಳಲಾಗ್ತಿತ್ತು. ಈಗ ಹಿಡಿಯಲಾಗಿದೆ. ಇಸ್ರೋ ಬಳಿಕ ಈಗ ಇಂಡಿಯನ್ ಏರ್ ಫೋರ್ಸ್ ನಲ್ಲೂ ಕೂಡ ಅಷ್ಟೇ ಸಿಬ್ಬಂದಿ ಇಷ್ಟ ಬಂದಾಗ್ಲೆಲ್ಲ ಕೆಲಸ ಬಿಟ್ಟು ಬೇರೆ ಜಾಬ್ಗಳಿಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಪ್ರೊಸೀಜರ್ ಇರುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಏರ್ ಫೋರ್ಸ್ ರೂಲ್ಸ್ ಅನ್ನ ಎತ್ತಿ ಹಿಡಿದಿದೆ. ಪರ್ಮಿಷನ್ ತಗೊಳ್ಳೋದು ಕಡ್ಡಾಯ, ಬರೀ ಒಂದು ಸಾಮಾನ್ಯ ಪ್ರೊಸೀಜರ್ ಅಂತ ಹೇಳಿ ಪರಿಗಣಿಸಕ್ಕಾಗಲ್ಲ ಏರ್ ಫೋರ್ಸ್ ಅಲ್ಲಿ ಅಂತ ಹೇಳಿದೆ. ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಕಾರ್ಪೋರಲ್ ಆಗಿದ್ದ ನಖತ್ ಸಿಂಗ್ ಅನ್ನೋರು ರಾಜಸ್ಥಾನದಲ್ಲಿ ನನಗೆ ಬೇರೆ ಗವರ್ಮೆಂಟ್ ಜಾಬ್ ಸಿಕ್ತು ಅಂತ ಹೇಳಿ ಸೀದಾ ಹೋಗ್ಬಿಟ್ಟಿದ್ರು. ಈಗ ವಿವಾದ ಆಗಿ ಕೋರ್ಟ್ ಈ ರೀತಿ ಆದೇಶ ಹೊರಡಿಸಿದೆ. ಇನ್ನು ಎಥನಾಲ್ ಮತ್ತು ಗಾಡಿಗಳಿಗೆ ಸಂಬಂಧಪಟ್ಟಂತೆ ಗಡ್ಕರಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಭಾರತ್ ಸ್ಟೇಜ್ 3 ವಾಹನಗಳಿಗೆ, ಹಳೆ ವಾಹನಗಳಿಗೆ E20 ಫ್ಯೂಲ್ ಹಾಕಿದ್ರೆ ಅದರಲ್ಲಿರೋ ರಬ್ಬರ್ ಪಾರ್ಟ್ಸ್ ಅಥವಾ ಗ್ಯಾಸ್ಕೆಟ್ ಗಳನ್ನ ರಿಪ್ಲೇಸ್ ಮಾಡಬೇಕಾಗಿ ಬರಬಹುದು ಅಷ್ಟೇ. ಇದನ್ನ ರೆಗ್ಯುಲರ್ ಸರ್ವಿಸ್ ಟೈಮ್ ನಲ್ಲಿ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು ಅಂತ ಸಚಿವರು ಹೇಳಿದ್ದಾರೆ. ರಬ್ಬರ್ ಪಾರ್ಟ್ಸ್ ಅಷ್ಟೇ ಅಂತ. ಜೊತೆಗೆ ಎಂಜಿನ್ ಎಲ್ಲ ಹಾಳಾಗೋದಿಲ್ಲ. ಈ ಪ್ರಾಜೆಕ್ಟ್ ಅನ್ನ ಪ್ರಾಪರ್ ಟೆಸ್ಟಿಂಗ್ ನಂತರವೇ ಜಾರಿಗೆ ತರಲಾಗಿದೆ. ಆಟೋಮೊಬೈಲ್ ಕಂಪನಿಗಳು ಕೂಡ E20 ಬಳಸೋ ಗಾಡಿಗಳಿಗೆ ವಾರಂಟಿ ಕ್ಲೇಮ್ ಕೊಡ್ತಿವೆ ಅಂತ ಹೇಳಿ ಸರ್ಕಾರ ಹೇಳಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ಮಾಡಿರೋ ಸರ್ಪ್ರೈಸ್ ದಾಳಿಗಳಿಗೆ ಪ್ರತಿಕಾರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅವಾಚ್ಯ ಶಬ್ದಗಳನ್ನ ಬಳಸಿ ಬೈದಿದ್ದಾರೆ. ಇರಾನ್ ಅನ್ನ ಹೊಡೆದು ಹಾಕ್ತೀವಿ, ದೊಡ್ಡ ಹೊಡೆತ ಕೊಡ್ತೀವಿ ಅಂತೆಲ್ಲ ಬೊಬ್ಬೆ ಹೊಡೆದಿದ್ದಾರೆ ಟ್ರಂಪ್. ಇರಾಕ್ ನಲ್ಲಿರೋ ಇರಾನ್ ಬೆಂಬಲಿತ ಪ್ರಾಕ್ಸಿಗಳ ವಿರುದ್ಧದ ದಾಳಿ ಬಗ್ಗೆನೂ ಟ್ರಂಪ್ ಮಾತನಾಡಿದ್ದಾರೆ. ಆ ಉಗ್ರರು ಪ್ರಪಂಚಕ್ಕೆ ಅಂಟಿದ ಕ್ಯಾನ್ಸರ್ ಇದ್ದ ಹಾಗೆ ಅಂತ ಹೇಳಿದ್ದಾರೆ. ಇರಾಕ್ ಸರ್ಕಾರದ ಕೋಆರ್ಡಿನೇಷನ್ ಇಂದ ಈ ದಾಳಿ ನಡೆಸಲಾಗಿದೆ, ಮತ್ತೆ ಅಲ್ಲಿ ದಾಳಿ ಮಾಡೋ ಬಗ್ಗೆ ಕನ್ಸಿಡರ್ ಮಾಡ್ತಾ ಇದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಇರಾನ್ ಮತ್ತು ಅಮೆರಿಕ ಮಾತುಕತೆ ನಿಂತಿಲ್ಲ, ಮಾತುಕತೆ ನಡೀತಾ ಇದೆ ಅಂತಲೂ ಟ್ರಂಪ್ ಹೇಳಿದ್ದಾರೆ. ಇರಾನ್ ದಾರಿಯಲ್ಲೇ ಸಾಕ್ತಿರೋ ಹುತಿಗಳು ಈಗ ಕೆಂಪು ಸಮುದ್ರದಲ್ಲಿ ಓಡಾಡೋ ಹಡಗುಗಳಿಗೆ ಫೀಸ್ ಕಲೆಕ್ಟ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಆಯತೊಲ್ಲಾ ಅಲಿ ಖಾಮಿನೈರ ಅಂತಿಮ ಸಂಸ್ಕಾರಕ್ಕೆ ಹುತಿ ನಾಯಕರು ಟೆಹರಾನ್ಗೆ ಹೋಗಿದ್ರು. ಈ ಟೈಮ್ ನಲ್ಲಿ ಫೀಸ್ ಹಾಕೋದನ್ನ ನಾರ್ಮಲೈಸ್ ಮಾಡೋಕೆ ಹಾಗೂ ಅಮೆರಿಕದ ಮೇಲೆ ನೇರ ಪ್ರೆಷರ್ ಹಾಕೋಕೆ ಇರಾನ್ ನಾಯಕರೊಂದಿಗೆ ಚರ್ಚೆ ಮಾಡಿದಾರಂತೆ ಇವರು. ಆದ್ರೆ ಚೀನಾ ಹಡಗುಗಳಿಗೆ ಮಾತ್ರ ಈ ಫೀಸ್ ನಿಂದ ವಿನಾಯಿತಿ ಕೊಡ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಇದೆ. ಯಾಕಂದ್ರೆ ತಮ್ಮ ಹಡಗುಗಳ ಮೇಲೆ ಅಟ್ಯಾಕ್ ಮಾಡಬಾರದು ಅಂತ ಚೈನಾ ಆಲ್ರೆಡಿ ಹುತಿಗಳೊಂದಿಗೆ ಡೈರೆಕ್ಟ್ ಆಗಿ ಮಾತುಕತೆ ನಡೆಸಿದೆ. ಇನ್ನು ಟೆಹರಾನ್ ನಿಂದ ವಿಮಾನದಲ್ಲಿ ವಾಪಸ್ ಬಂದ ಹುತಿ ನಾಯಕರ ಜೊತೆಗೆ ಇರಾನ್ನ ಅಡ್ವೈಸರ್ಸ್ ಕೂಡ ಬಂದಿದ್ದಾರೆ. ಇವರು ಫೀಸ್ ಕಲೆಕ್ಟ್ ಮಾಡೋಕೆ ಬೇಕಾದ ಅಥಾರಿಟಿ ಸೆಟಪ್ ಮಾಡೋಕೆ ಗೈಡ್ ಮಾಡ್ತಿದಾರಂತೆ. ಇದೆಲ್ಲದರ ಅರ್ಥ ಏನು? ಹೊರ್ಮುಜ್ ಮಾತ್ರ ಅಲ್ಲ, ಕೆಂಪು ಸಮುದ್ರ ತೀರದಲ್ಲೂ ಕೂಡ ಯೆಮೆನ್ ನಲ್ಲಿರೋ ಹುತಿಗಳು ಕೂಡ ಈಗ ದೊಡ್ಡ ಪ್ರಮಾಣದಲ್ಲಿ ಹೊಡೆದಾಟಕ್ಕೆ, ಅಮೆರಿಕ ಇಸ್ರೇಲ್ನೊಂದಿಗೆ ಹೊಡೆದಾಟಕ್ಕೆ ರೆಡಿ ಆಗ್ತಿದ್ದಾರೆ. ಮಾರಾಮಾರಿ ನಿಲ್ತಾ ಇಲ್ಲ ಸದ್ಯಕ್ಕೆ ಅನ್ನೋದಂತೂ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ 888 ಪಾಯಿಂಟ್ಸ್ ಅಥವಾ 1.16% ಜಂಪ್ ಆಗಿ 77,654ಕ್ಕೆ ತಲುಪಿದೆ. ನಿಫ್ಟಿ 264 ಪಾಯಿಂಟ್ಸ್ ಅಥವಾ 1.10% ಏರಿಕೆಯಾಗಿ 24,250ಕ್ಕೆ ತಲುಪಿದೆ. ಇತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ 0.84% ಏರಿಕೆಯಾಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.33% ಜಂಪ್ ಆಗಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 4 ಲಕ್ಷ ಕೋಟಿ ರೂಪಾಯಿ ಗೇನ್ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 483 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. IT ಮತ್ತು ಬ್ಯಾಂಕಿಂಗ್ ಸ್ಟಾಕ್ಸ್ ಮಾರ್ಕೆಟ್ಗೆ ಬಲ ಕೊಟ್ಟಿವೆ. ಇತ್ತ ವಿದೇಶಿ ಬಂಡವಾಳದ ಒಳಹರಿವು ಮಾರ್ಕೆಟ್ಗೆ ಬೂಸ್ಟ್ ಕೊಟ್ಟಿದೆ. ಅಮೆರಿಕದ ಫೆಡರಲ್ ಬ್ಯಾಂಕ್ ಬಡ್ಡಿ ದರವನ್ನ ಯಥಾಸ್ಥಿತಿ ಕಾಯ್ದುಕೊಳ್ಳುತ್ತೆ ಅನ್ನೋ ನಿರೀಕ್ಷೆ ಮಾರ್ಕೆಟ್ನಲ್ಲಿ ಮೂಡಿದೆ. ಇನ್ನು ಜೂನ್ ತಿಂಗಳಲ್ಲಿ ಭಾರತದ ಕೈಗಾರಿಕಾ ಉತ್ಪಾದನೆ 7.3% ಏರಿಕೆಯಾಗಿದೆ. ಇದು ಕಳೆದ 6 ತಿಂಗಳಲ್ಲೇ ಗರಿಷ್ಠ ಮಟ್ಟವಾಗಿದ್ದು ಹೂಡಿಕೆದಾರರಲ್ಲಿ ಭರವಸೆ ಹೆಚ್ಚಿಸಿದೆ. ಈ ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಮಿಡಲ್ ಈಸ್ಟ್ ಉದ್ವಿಗ್ನತೆ ನಡುವೆನೂ ಕೂಡ ಲಾಭ ಮಾಡಿಕೊಂಡಿದೆ. ಇನ್ನು ಅದಾನಿ ಪೋರ್ಟ್ಸ್ ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್, ಮಹೀಂದ್ರ ಅಂಡ್ ಮಹೀಂದ್ರ, ಪವರ್ ಗ್ರಿಡ್, NTPC ರೆಡ್ನಲ್ಲಿದ್ವು. ಹಿಂದೂಸ್ತಾನ್ ಯೂನಿಲಿವರ್, ಇನ್ಫೋಸಿಸ್, ಟಾಟಾ ಸ್ಟೀಲ್, ಲಾಸನ್ ಅಂಡ್ ಟ್ಯೂಬ್ರೋ, ಭಾರತಿ ಏರ್ಟೆಲ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಎಲ್ಲ ಗ್ರೀನ್ನಲ್ಲಿದ್ವು. ಇತ್ತ BSE ನಲ್ಲಿ 2,533 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 1,705 ಸ್ಟಾಕ್ಸ್ ಮಾತ್ರ ರೆಡ್ನಲ್ಲಿದ್ವು. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 16 ಪೈಸೆ ಏರಿಕೆಯಾಗಿ 95 ರೂಪಾಯಿ 66 ಪೈಸೆ ಆಗಿದೆ. ಇನ್ನು Q1 ರಿಸಲ್ಟ್ಸ್ ಕಡೆಗೆ ಬರೋದಾದ್ರೆ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಪ್ರಾಫಿಟ್ 9% ಏರಿಕೆಯಾಗಿದೆ. 3,620 ಕ್ರೋರ್ಗೆ ತಲುಪಿದೆ. ಆಸ್ಟ್ರೇಲಿಯಾ ಕೊಲಂಬೋ ಸೇರಿದ ಹಾಗೆ ಇಂಟರ್ನ್ಯಾಷನಲ್ ಪೋರ್ಟ್ಗಳ ಪ್ರದರ್ಶನ ಮತ್ತು ದೇಸಿ ಪೋರ್ಟ್ಗಳಲ್ಲಿ ಕಾರ್ಗೋ ವಾಲ್ಯೂಮ್ ಜಾಸ್ತಿ ಆಗಿರೋದಕ್ಕೆ ಮುಖ್ಯವಾಗಿರೋ ಕಾರಣ. ಇನ್ನು ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಎಂಜಿನಿಯರ್ಸ್ಗೂ ಕೂಡ ಪ್ರಾಫಿಟ್ 43.8% ಏರಿಕೆಯಾಗಿದೆ. ಇಯರ್ ಆನ್ ಇಯರ್ 172 ಕೋಟಿ ರೂಪಾಯಿಗೆ ತಲುಪಿದೆ.
ಆಪರೇಷನ್ಸ್ ನಿಂದ ಬಂದಿರೋ ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ ಲಾಭ ಕಾರಣ. ಇನ್ನು ಕೋಲ್ಗೇಟ್ಗೂ ಕೂಡ ಇದು ಗುಡ್ ಕ್ವಾರ್ಟರ್. ಪ್ರಾಫಿಟ್ 7% ಏರಿಕೆಯಾಗಿ ಇಯರ್ ಆನ್ ಇಯರ್ 343 ಕ್ರೋರ್ಗೆ ತಲುಪಿದೆ. ಸೇಲ್ಸ್ ಹೆಚ್ಚಾಗಿರೋದು ಹಾಗೂ ಕಾಸ್ಟ್ ಕಟಿಂಗ್, ಮಾರ್ಜಿನ್ ಉಳಿಸಿಕೊಂಡಿರೋದು ಲಾಭ ಕಾರಣ. ಇನ್ನು ಏಷ್ಯನ್ ಪೇಂಟ್ಸ್ ಕೂಡ 40% ಇಯರ್ ಆನ್ ಇಯರ್ ಏರಿಕೆ ಕಂಡಿದೆ. ಪ್ರಾಫಿಟ್ ನಲ್ಲಿ 1539 ಕೋಟಿ ರೂಪಾಯಿ ತಲುಪಿದೆ. ಯುದ್ಧದ ಕಾರಣದಿಂದಾಗಿ ಕ್ರೂಡ್ ಆಯಿಲ್ ಮತ್ತು ರಾ ಮೆಟೀರಿಯಲ್ ರೇಟ್ ಜಾಸ್ತಿ ಆಗಿದ್ರು ಕೂಡ ಕಂಪನಿ ತನ್ನ ಪ್ರಾಡಕ್ಟ್ ರೇಟ್ಸ್ ಅನ್ನ 12% ಜಾಸ್ತಿ ಮಾಡಿ ಅದನ್ನ ಮ್ಯಾನೇಜ್ ಮಾಡಿದೆ. ಇನ್ನು ಡಾಬರ್ ಇಂಡಿಯಾ ಪ್ರಾಫಿಟ್ 15% ಏರಿಕೆಯಾಗಿದೆ. ಆನ್ ಇಯರ್ 591 ಕ್ರೋರ್ ರುಪೀಸ್ಗೆ ತಲುಪಿದೆ ಲಾಭ. ಹಳ್ಳಿಗಳಲ್ಲಿ ಡಿಮಾಂಡ್ ಜಾಸ್ತಿ ಆಗಿರೋದು ಪ್ರೀಮಿಯಂ ಬ್ರ್ಯಾಂಡ್ಗಳ ಭರ್ಜರಿ ಸೇಲ್ಸ್ ಹಾಗೂ ಕಾಸ್ಟ್ ಕಂಟ್ರೋಲ್ ಕಾಂಟ್ರಿಬ್ಯೂಟ್ ಮಾಡಿದೆ. ಇನ್ನು ಬಜಾಜ್ ಹೌಸಿಂಗ್ ಫಿನಾನ್ಸ್ ಕೂಡ ಇಯರ್ ಆನ್ ಇಯರ್ 22.6% ನೆಟ್ ಪ್ರಾಫಿಟ್ ಏರಿಕೆಯಾಗಿದೆ. 715 ಕೋಟಿ ರೂಪಾಯಿಗೆ ತಲುಪಿದೆ ಟೋಟಲ್. ಇಂಟ್ರೆಸ್ಟ್ ಇನ್ಕಮ್ ಭಾರಿ ಜಾಸ್ತಿ ಆಗಿರೋದು ಹಾಗೂ ಬ್ಯಾಡ್ ಲೋನ್ಸ್ NPA ಕಮ್ಮಿ ಆಗಿರೋದು ಇದಕ್ಕೆ ಕಾರಣ. ಇನ್ನು ವಾರಿ ಎನರ್ಜೀಸ್ ಈ ಸಲ ಲಾಭ ಮಾಡಿಕೊಂಡಿದೆ. ಪ್ರಾಫಿಟ್ 14.09% ಇಯರ್ ಆನ್ ಇಯರ್ ಏರಿಕೆಯಾಗಿದೆ. ನೆಟ್ ಪ್ರಾಫಿಟ್ ಸ್ಟ್ರಾಂಗ್ ಸೇಲ್ಸ್ ಗ್ರೋತ್ ಮತ್ತು ಅಮೆರಿಕದಿಂದ ಸಿಕ್ಕ 349 ಕೋಟಿ ರೂಪಾಯಿ ರೀಫಂಡ್ ಹಣ ಎಲ್ಲ ಸೇರಿದೆ ರೆವೆನ್ಯೂಗೆ. ಇನ್ನು ಅದಾನಿ ಎಂಟರ್ಪ್ರೈಸಸ್ ಲಾಸ್ ಮಾಡಿಕೊಂಡಿದೆ. 1160 ಕೋಟಿ ರೂಪಾಯಿ ನೆಟ್ ಲಾಸ್. ಇಲ್ಲಿ ರೆವಿನ್ಯೂ ಆಲ್ಮೋಸ್ಟ್ 50% ಜಾಸ್ತಿ ಆಗಿದ್ರು ಕೂಡ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ಗೆ 2644 ಕೋಟಿ ರೂಪಾಯಿ ಸೆಟಲ್ಮೆಂಟ್ ಮಾಡಿಕೊಂಡಿರೋದು. ಅಂದ್ರೆ ಇರಾನ್ ಗ್ಯಾಸ್ ಶಿಪ್ಪಿಂಗ್ ವಿಚಾರದಲ್ಲಿ ಸ್ಯಾಂಕ್ಷನ್ಸ್ ಉಲ್ಲಂಘನೆ ಮಾಡಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಲ್ಟಿಮೇಟ್ಲಿ ಲಾಸೇ ಕಾಣಿಸುತ್ತೆ ಅದು ನಿಮಗೆ ಕ್ವಾರ್ಟರ್ಲಿ ರಿಪೋರ್ಟ್ ನೋಡಿದಾಗ. ಇನ್ನು ಐಷರ್ ಮೋಟರ್ಸ್ಗೂ ಕೂಡ ಇಯರ್ ಆನ್ ಇಯರ್ ಪ್ರಾಫಿಟ್ 21.34% ರೈಸ್ ಆಗಿದೆ. 1462 ಕೋಟಿ ರೂಪಾಯಿಗೆ ತಲುಪಿದೆ. ರಾಯಲ್ ಎನ್ಫೀಲ್ಡ್ ಬೈಕ್ಗಳ ಸೇಲ್ಸ್ ಚೆನ್ನಾಗಿದೆ. ಕಂಪನಿ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ಅಂದರೆ ಒಂದೇ ಕ್ವಾರ್ಟರ್ನಲ್ಲಿ ಬರೋಬ್ಬರಿ 3,32,940 ಬೈಕ್ಗಳು ಸೇಲ್ ಆಗಿವೆ. ಏನೋ ಭಾರತದ ಅದಾನಿ ಗ್ರೂಪ್ ಬ್ರಿಟನ್ನ ಅತಿದೊಡ್ಡ ಪೋರ್ಟ್ ಆಪರೇಟರ್ ಆಗಿರೋ ಅಸೋಸಿಯೇಟೆಡ್ ಬ್ರಿಟಿಷ್ ಪೋರ್ಟ್ಸ್ ABPಯನ್ನು ಖರೀದಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ. $10 ಬಿಲಿಯನ್ ಡೀಲ್ ಆಗುವುದು. ಕೆನಡಾದ ಪೆನ್ಷನ್ ಫಂಡ್ಗಳಾದ CPPIBಯ 30% ಮತ್ತು ಓಮರ್ಸ್ ಬಳಿ ಇರೋ 33.88% ಸೇರಿ ಒಟ್ಟು 63.9% ಕಂಟ್ರೋಲಿಂಗ್ ಸ್ಟೇಕ್ ಅನ್ನ ಖರೀದಿ ಮಾಡೋಕೆ ಅದಾನಿ ಗ್ರೂಪ್ ಪ್ಲಾನ್ ಮಾಡಿದೆ. ಈ ABP ಕಂಪನಿ ಇಂಗ್ಲೆಂಡ್, ಸ್ಕಾಟ್ಲೆಂಡ್ ಹಾಗೂ ವೇಲ್ಸ್ ನಲ್ಲಿರೋ 21 ಪ್ರಮುಖ ಪೋರ್ಟ್ ಗಳನ್ನ ನಡೆಸ್ತಾ ಇರೋ ದೊಡ್ಡ ನೆಟ್ವರ್ಕ್ ಇದು. ಹಾಗೆ ಈ ABP ಕಂಪನಿ ಇದರ ಪೋರ್ಟ್ಗಳು ಬ್ರಿಟನ್ನ ಕಾಲು ಭಾಗದಷ್ಟು ಸಮುದ್ರ ವ್ಯಾಪಾರವನ್ನ ಹ್ಯಾಂಡಲ್ ಮಾಡ್ತವೆ. ಇತ್ತ ಅದಾನಿ ಕಂಪನಿ ಭಾರತದಲ್ಲಿ 653 ಮಿಲಿಯನ್ ಟನ್ ಕೆಪಾಸಿಟಿಯ 15 ಪೋರ್ಟ್ಗಳನ್ನು ನಡೆಸ್ತಾ ಇದೆ. ಇಸ್ರೇಲ್ನ ಹೈಫಾ, ತಾಂಜಾನಿಯಾದ ದಾರಸಲಾಂ, ಕೊಲಂಬಿಯಾದ ವೆಸ್ಟ್ ಟರ್ಮಿನಲ್ ಮತ್ತು ಆಸ್ಟ್ರಿಯಾದ ನಾರ್ತ್ ಕ್ವೀನ್ಸ್ಲ್ಯಾಂಡ್ ಟರ್ಮಿನಲ್ ಸೇರಿ 144 ಮಿಲಿಯನ್ ಟನ್ ಕೆಪಾಸಿಟಿಯ 4 ಇಂಟರ್ನ್ಯಾಷನಲ್ ಪೋರ್ಟ್ಗಳನ್ನು ಕೂಡ ಹ್ಯಾಂಡಲ್ ಮಾಡ್ತಿದೆ. ಈಗ ಯುರೋಪ್ಗೂ ಕೂಡ ಅದಾನಿ ಪೋರ್ಟ್ಸ್ ವಿಸ್ತರಿಸೋಕೆ ಪ್ಲಾನ್ ಮಾಡ್ತಾ ಇದೆ. RCB $300 ಮಿಲಿಯನ್ ಅಂದರೆ 2800 ಕೋಟಿ ರೂಪಾಯಿ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಾಸ್ ಮಾಡಿರೋ ಮೊದಲ ಟೀಮ್ ಆಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಇತ್ತೀಚೆಗಷ್ಟೇ RCB ಫ್ರಾಂಚೈಸಿಯನ್ನು ಆದಿತ್ಯ ಬಿರ್ಲಾ, ಟೈಮ್ಸ್ ಆಫ್ ಇಂಡಿಯಾ, ಬೋಲ್ಟ್ ವೆಂಚರ್ಸ್ ಮತ್ತು ಬ್ಲ್ಯಾಕ್ ಸ್ಟೋನ್ ಗ್ರೂಪ್ ಸೇರಿ $1.78 ಬಿಲಿಯನ್ ಕೊಂಡುಕೊಂಡಿವೆ. ಈ ವರ್ಷ RCB IPL ಮತ್ತು WPL ಎರಡರಲ್ಲೂ ಕಪ್ ಗೆದ್ದಿರೋದ್ರಿಂದ ಅದರ ಬ್ರ್ಯಾಂಡ್ ವ್ಯಾಲ್ಯೂ 16% ಹೆಚ್ಚಾಗಿ $312 ಮಿಲಿಯನ್ ತಲುಪಿದೆ. ಉಳಿದಂತೆ ಎರಡನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ $264 ಮಿಲಿಯನ್, ಮೂರನೇ ಸ್ಥಾನದಲ್ಲಿ KKR $245 ಮಿಲಿಯನ್, ನಾಲ್ಕನೇ ಸ್ಥಾನದಲ್ಲಿ CSK $244 ಮಿಲಿಯನ್ ವ್ಯಾಲ್ಯೂವನ್ನು ಹೊಂದಿವೆ. ಒಟ್ಟಾರೆ IPL ಬಿಸ್ನೆಸ್ ವ್ಯಾಲ್ಯೂ ಕೂಡ $20 ಬಿಲಿಯನ್ ಮಾರ್ಕ್ ದಾಟಿ 2026ರಲ್ಲಿ $20.6 ಬಿಲಿಯನ್ ತಲುಪಿದೆ. ಬ್ಯಾಂಕ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಫೈನ್ ಹಾಕ್ತಾರಲ್ಲ, ಆ ರೀತಿ ಭಾರತೀಯ ಬ್ಯಾಂಕ್ಗಳಿಗೆ ಎಷ್ಟು ಬಂದಿದೆ ಗೊತ್ತಾ ದುಡ್ಡು? 2026 ಹಣಕಾಸು ವರ್ಷದಲ್ಲಿ 7,086 ಕೋಟಿ ರೂಪಾಯಿ ಈ ರೀತಿ ಭಾರತೀಯ ಬ್ಯಾಂಕ್ಗಳು ಕಲೆಕ್ಟ್ ಮಾಡಿವೆ. ಇದರಲ್ಲಿ ಪ್ರೈವೇಟ್ ಬ್ಯಾಂಕ್ಗಳೇ ಜಾಸ್ತಿ, 70% ಅವ್ರದೇ ಇದೆ. ಇದರಲ್ಲಿ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಯ ಬೇಬಿ ಪೌಡರ್ ನಿಂದ ಕ್ಯಾನ್ಸರ್ ಬರುತ್ತೆ ಅಂತ 10 ವರ್ಷಗಳಿಂದ ನಡೀತಾ ಇದ್ದ ಕೇಸ್ಗೆ ಈಗ ಎಂಡ್ ಸಿಗ್ತಾ ಇದೆ. ಎಲ್ಲ ಕೇಸಸ್ ಅನ್ನ ಸೆಟಲ್ ಮಾಡ್ಕೊಳ್ಳೋಕೆ ಜಾನ್ಸನ್ ಅಂಡ್ ಜಾನ್ಸನ್ ಈಗ $5.5 ಬಿಲಿಯನ್ ಅಂದ್ರೆ ಆಲ್ಮೋಸ್ಟ್ 50,000 ಕೋಟಿ ರೂಪಾಯಿ ಕೊಡೋಕೆ ಒಪ್ಕೊಂಡಿದ್ದಾರೆ. ಅಮೆರಿಕದ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಇವರ ವಿರುದ್ಧ ಒವೇರಿಯನ್ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಸುಮಾರು 76,000 ಕ್ಲೇಮ್ಸ್ ಇದ್ವು. ಹಾಗಂತ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಕಂಪನಿ ಒಪ್ಕೊಂಡಿಲ್ಲ. ನಾವೇ ಕೇಸ್ ಗೆಲ್ಲೋ ಕಾನ್ಫಿಡೆನ್ಸ್ ಇತ್ತು, ಆದ್ರೂ ಕೂಡ ಮ್ಯಾಟರ್ ಕ್ಲೋಸ್ ಮಾಡಿ ಮೆಡಿಸಿನ್ಸ್ ಡೆವಲಪ್ ಮಾಡೋ ಕಡೆಗೆ ಫೋಕಸ್ ಮಾಡೋಣ ಅಂತ ಈ ಹಣ ಕಟ್ತಾ ಇದೀವಿ, ನಾವು ಮುಗಿಸೋಣ ಇದನ್ನ ಅಂತ ಹೇಳಿ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿ ಸ್ಟೇಟ್ಮೆಂಟ್ ಕೊಟ್ಟಿದೆ. ಕರ್ನಾಟಕ ಮೂಲದ ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ನ ಬಹು ನಿರೀಕ್ಷಿತ IPO ಈಗ ಖರೀದಿಗೆ ಓಪನ್ ಆಗಿದೆ. ಜುಲೈ 31ರವರೆಗೂ ಹೂಡಿಕೆಗೆ ಅವಕಾಶ ಇರುತ್ತೆ. 9,275 ಕೋಟಿ ರೂಪಾಯಿ ಮೌಲ್ಯದ IPO ಇದು. 560 to 590 ರೂಪೀಸ್ ಪ್ರೈಸ್ ಬ್ಯಾಂಡ್ ಇದೆ.
ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಸ್ನೇಹಿತರೆ. ಆಸಕ್ತರು ಮಿಸ್ ಇಲ್ಲದೆ ಇದನ್ನು ಚೆಕ್ ಮಾಡ್ಬೋದು. ಮಣಿಪಾಲ್ ಹಾಸ್ಪಿಟಲ್ IPO ಮಸ್ತ್ ಮಗ ಅಂತ ಸರ್ಚ್ ಮಾಡಿದ್ರೆ ಬಂದುಬಿಡುತ್ತೆ. ಫುಲ್ ನ್ಯೂಸ್ ಎಂಡಲ್ಲೂ ಕೂಡ ನಾವು ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ, ನೀವು ಟ್ಯಾಪ್ ಮಾಡಿ ಜಂಪ್ ಆಗ್ಬೋದು. ಏನು, ಭಾರತದ ಸರ್ಕಾರಿ ಸ್ವಾಮ್ಯದ ಸ್ಟೀಲ್ ಕಂಪನಿ ಸೇಲ್ ಇಂಡೋನೇಷ್ಯಾದಲ್ಲಿ ಬೃಹತ್ ಸ್ಟೀಲ್ ಪ್ಲಾಂಟ್ ಹಾಕೋಕೆ ಮುಂದಾಗಿದೆ. ಇಂಡೋನೇಷ್ಯಾದ ಕ್ರಾಕಟೌ ಸ್ಟೀಲ್ ಕಂಪನಿಯೊಂದಿಗೆ ಸೇರಿಕೊಂಡು $350 ಮಿಲಿಯನ್ ವೆಚ್ಚದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಘಟಕವನ್ನು ನಿರ್ಮಾಣ ಮಾಡ್ತಾರೆ. ಇತ್ತೀಚೆಗೆ PM ನರೇಂದ್ರ ಮೋದಿ ಅವರ ಇಂಡೋನೇಷ್ಯಾ ಪ್ರವಾಸದ ವೇಳೆ ಈ ಬಗ್ಗೆ 2 ಕಂಪನಿಗಳ ನಡುವೆ ಪ್ರಾಥಮಿಕ ಒಪ್ಪಂದ ಆಗಿತ್ತು. ವರ್ಷಕ್ಕೆ 5 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನಾ ಸಾಮರ್ಥ್ಯದ ಈ ಪ್ಲಾಂಟ್ ಮುಂದಿನ 3 ರಿಂದ 4 ವರ್ಷಗಳಲ್ಲಿ ಕಾರ್ಯಾಚರಣೆ ಶುರು ಮಾಡುತ್ತೆ. ವಿಶೇಷ ಅಂದರೆ ಇಲ್ಲಿ ತಯಾರಾಗೋ ಎಲ್ಲ ಸ್ಟೀಲ್ ಸ್ಲ್ಯಾಬ್ಗಳನ್ನು ಭಾರತಕ್ಕೆ ತಂದು ತಮಿಳುನಾಡಿನ ಸೇಲಂನಲ್ಲಿರೋ ಸೇಲ್ ಘಟಕದಲ್ಲಿ ಫಿನಿಶಿಂಗ್ ಮಾಡಲಾಗುತ್ತೆ. ಬಳಿಕ ಇದು ಭಾರತೀಯ ಮಾರುಕಟ್ಟೆಗೆ ಸಪ್ಲೈ ಆಗುತ್ತೆ. ಏನು, ದೇಶದ ಅತಿದೊಡ್ಡ ಪವರ್ ಪ್ರೊಡ್ಯೂಸರ್ NTPC ದೊಡ್ಡ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿದೆ. 2037 ಇನ್ನೊಂದು 10-11 ವರ್ಷದಲ್ಲಿ $178 ಬಿಲಿಯನ್ ಅಂದರೆ 17 ಲಕ್ಷ ಕೋಟಿ ರೂಪಾಯಿನ ಪವರ್ ಪ್ರಾಜೆಕ್ಟ್ಸ್ ಮೇಲೆ ಸುರಿಯೋಕೆ ಮುಂದಾಗಿದೆ. ವಿದ್ಯುತ್ ಪ್ರೊಡಕ್ಷನ್ ಕೆಪಾಸಿಟಿಯನ್ನು 2032 ಒಳಗಡೆ 150 ಗಿಗಾವ್ಯಾಟ್, 2037 ಒಳಗಡೆ 250 ಗಿಗಾವ್ಯಾಟ್ಗೆ ಏರಿಕೆ ಮಾಡೋದು ಇವರ ಟಾರ್ಗೆಟ್. ಹಳೆ ಕಾಲದ ಕಲ್ಲಿದ್ದಲು ಮಾತ್ರ ಅಲ್ಲ, ಮುಂದಿನ ಪೀಳಿಗೆಗೆ ಬೇಕಾಗಿರೋ ಸೋಲಾರ್, ಗ್ರೀನ್ ಎನರ್ಜಿ, ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ ಜೊತೆಗೆ ನ್ಯೂಕ್ಲಿಯರ್ ಪವರ್ ಮೇಲೂ ಕೂಡ ಇವರು ಈ ದುಡ್ಡನ್ನು ಸುರಿತಾರೆ. ಏನು, ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ₹67 ಕಮ್ಮಿಯಾಗಿ 1,40,224 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ₹60 ಕಮ್ಮಿಯಾಗಿ 1,30,280 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹6 ಹೆಚ್ಚಾಗಿ 2,17,355 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ದಯವಿಟ್ಟು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.